TCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ಆಲೂರು ತಾಲೂಕು ಪಾಳ್ಯ ಹೋಬಳಿ ನಿಡನೂರು ಗ್ರಾಮದ ಸರ್ವೆ ನಂಬರ್ 82ರಲ್ಲಿ ಸುಮಾರು 80 ವರ್ಷಗಳಿಂದ ತಿರುಗಾಡಲು ಬಿಟ್ಟಿದ್ದ ರಸ್ತೆಯನ್ನು 5 ವರ್ಷಗಳಿಂದ ತಡೆಗೋಡೆ ಹಾಕಿ ಏಕಾಏಕಿ ರಸ್ತೆಯನ್ನು JCB ಮೂಲಕ ಗುಂಡಿ ತೆಗೆದಿದ್ದು, ಈ ರಸ್ತೆ ನಮಗೆ ಸೇರಬೇಕೆಂದು ಅದೇ ಗ್ರಾಮದ ನಿಂಗರಾಜ್ ತೊಂದರೆ ಕೊಡುತ್ತಿದ್ದಾರೆ ಎಂದು ಅಬ್ಬನಕೊಪ್ಪಲು ರಾಜೇಂದ್ರಪುರ ನಿಡನೂರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ರಸ್ತೆ ಮಾರ್ಗವಾಗಿ ಮುಂದೆ ಬಂದಿದ್ದೀವಿ. ಇದೇ ರಸ್ತೆಗೆ ನಿಂಗರಾಜ್ ಅನ್ನೋರು ನೋಡಿ ಇಲ್ಲಿ ಒಂದು ಕಡೆ ಇಲ್ಲಿ ಗೇಟ್ ಅಳವಡಿಸಿದ್ದಾರೆ. ಇದೇ ರಸ್ತೆಯಲ್ಲಿ ಮುಂದುವರೆದೋಗಿ ಅದೇ ಕೊನೆ ಭಾಗದಲ್ಲಿ ಒಂದು ರಸ್ತೆ ಟಂಚೆಲ್ಲ ಹೊಡೆದಿದ್ದಾರೆ. ಇದು ನಮ್ಮ ಸಂಬಂಧಪಟ್ಟ ತಹಶೀಲ್ದಾರರು ಕೂಡಲೇ ಅದನ್ನು ಗಮನ ಹರಿಸಿ ಈ ರಸ್ತೆಯನ್ನು ಕೂಡಲೇ ತೆರವುಗೊಳಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಗ್ರಾಮದ ಪರವಾಗಿ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ. ಈ ರಸ್ತೆ ಇದು ನಮ್ಮ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ಅಡಿಯಲ್ಲಿ ಇದಕ್ಕೆ ನಮ್ಮ ಹೊಲ ನಮ್ಮ ದಾರಿ ಒಂದು ಯೋಜನೆಯಲ್ಲಿ ಇದು ಜಲ್ಲಿ ರಸ್ತೆ ಕೂಡ ಆಗಿತ್ತು. ಅಂಥ ರಸ್ತೆನೇ ಇವತ್ತು ನಿಂಗರಾಜ್ ಅನ್ನೋರು ಅವರ ಚಿಕ್ಕಪ್ಪನ ಹೆಸರಿರೋ ಅಂಥ ಒಂದು ಜಮೀನಿನ ಅವ್ರದ್ದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ತಹಶೀಲ್ದಾರ್ ಇದಕ್ಕೆ ಗಮನ ಹರಿಸಿ ಕೂಡಲೇ ರೈತರಿಗೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕಾಫಿ ಕುಯ್ಲು ಮುಂದಿನ ತಿಂಗಳು ಬರ್ತಾ ಇದೆ. ಹಣ್ಣನ್ನು ಬರಲಿಕ್ಕೆ 10 ಕಿಲೋಮೀಟರ್ ಬಳಸ್ಕೊಂಡು ಬಾಳ್ಳೆಪೇಟೆ ಮುಖಾಂತರ ಬರ್ತಾ ಇದ್ದಾರೆ ರೈತರುಗಳು. ಈ ಕಷ್ಟನ ನಾವು ತುಂಬ ಸಲ ಗಮನಕ್ಕೆ ತಂದಿದ್ದೀವಿ, ಆದರೂ ಕೂಡ ನಮಗೆ ಯಾವುದೇ ಒಂದು ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ. ಈ ಬಾರಿ ಆದರೂ ಕೂಡ ನಮಗೆಲ್ಲರಿಗೂ ಪರಿಹಾರ ಕೊಟ್ಟು ರೈತರನ್ನ ಕಣ್ಣೀರನ್ನ ಒರೆಸ್ತೀರ ಅಂತ ನಾವು ನಮ್ಮ ಗ್ರಾಮದ ಪರವಾಗಿ ಈ ಪ್ರತಿಭಟನೆಯಲ್ಲಿ ನಿಡನೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಪಾಳ್ಯ ಪ್ರಕಾಶ್, ದೇವರಾಜ್, ಲಿಂಗರಾಜು, ಇಂದ್ರಶೇಖರ್, ತೀರ್ಥ, ಸಂಗಪ್ಪ, ತುಂಗರಾಜು, ಪುಟ್ಟರಾಜು, ಪಾಲಾಕ್ಷ, ಸಂಗಪ್ಪ, ಹೇಮರಾಜ್, ಮೋಹನ್, ಜಗದೀಶ್, ಶೋಭಾ, ಧರ್ಮಪ್ಪ, ಚಂದ್ರಪ್ಪ, NS, ತೀರ್ಥ, ಸಂಗಪ್ಪ, ದುಶಾಂತ್, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ನಿಡನೂರು, ಪುನೀತ್ ಬೆಳಗೋಡು, ಭೀಮ್ ಆರ್ಮಿ ಹಾಗೂ ಎಲ್ಲಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಸ್ತೆ ಬೇಕು ನಮಗೆ. 70-80 ವರ್ಷದಿಂದ ತಿರುಗಾಡ್ತಾ ಇದೀವಿ ದಾರಿಲೆಯ. ಈಗ ಲಿಂಗರಾಜ್ ಅನ್ನೋರು ತೊಂದರೆ ಕೊಡ್ತಾ ಇದ್ದಾರೆ. ದಾರಿ ಬಿಡಿಸ್ಕೊಡ್ಬೇಕು. ಅನೇಕರಿಗೆಲ್ಲ ದಾರಿ ಬೇಕು. ಒಂದು 25-30 ಜನಕ್ಕೆ ದಾರಿ ಬೇಕು. ಈ ರಸ್ತೆ ಓಡಾಡೋದ್ರಿಂದ ಎಷ್ಟು ಜಮೀನಸ್ಥರಿಗೆ ಇಲ್ಲಿ ಅನುಕೂಲ ಆಗುತ್ತೆ? ಗ್ರಾಮಸ್ಥರು ಎಷ್ಟು ಜನ ಓಡಾಡ್ಬೋದು? ಎಲ್ಲರಿಗೂ ಒಂದು 20 ಜನಕ್ಕೆ ಬೇಕು ರಸ್ತೆ. ಎಲ್ಲ ಓಡಾಡ್ತಾ ಇದ್ವಿ. ಎಲ್ಲರಿಗೆ ತೋಟ ಐತೆ. ಅಬ್ಬನಕೊಪ್ಪಲು, ರಾಜೇಂದ್ರಪುರ, ಚಿನ್ನಹಳ್ಳಿಯವರಿಗೆ ದಾರಿ ಇತ್ತು. 20 ಜನಕ್ಕೆ ಹೋಗೋಂಥ ಜಾಗನ ಇವ್ರು ತಡೆಗಟ್ಟಿ ತೊಂದರೆ ಕೊಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋದಕ್ಕೂ ದಾರಿ ಇದೆ. ರಾಜಪುರದ ಬಸವಣ್ಣ ದೇವಸ್ಥಾನಕ್ಕೆ ತಕ್ಕೂ ಹೋಗ್ಬೋದು ಬೇಕಾರೆ. ಇಲ್ಲಿ ರಾಜೇಂದ್ರಪುರ, ಚಿನ್ನಹಳ್ಳಿ, ಮಗ್ಗೆವರೆಗೂ ಹೋಗ್ಬೋದು. ಈಗ ಇವರು ಒಂದು 5-6 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಮೊದಲು ತಿರುಗ್ತಾ ಇದ್ರು ಇದೇ ದಾರಿಯಲ್ಲಿ. ಅವರಿಗೂ ಈ ಕಡೆ ಒಂದು 20 ಎಕರೆ ಜಮೀನು ಐತೆ. ಡ್ರೈನೇಜ್ ತೋರಿಸಿ ಈ ರೀತಿ ಮಾಡಿದ್ದಾರೆ. ಈ ರೀತಿ ಡ್ರೈನೇಜ್ ತೊಂದರೆ ಮಾಡಿ ಗುಂಡಿ ಹೊಡೆದಾರೆ. ಗೇಟ್ ಬೀಗ ಹಾಕ್ಯಾರ ಕೆಳಗಡೆ. ನನ್ನ ಹೆಸರು ಪುಟ್ಟರಾಜ್ ಅಂತೇಳಿ, ನಿಡ್ನೂರು ಗ್ರಾಮ. ಇಲ್ಲಿ ನಮಗೆ ಮಿನಿಮಮ್ ಅಂದ್ರೂ ಒಂದು 20-22 ಜನಕ್ಕಂತೂ ಒಂದು ಸ್ವಲ್ಪನೂ ದಾರಿನೇ ಇಲ್ಲ. ಯಾವುದೇ ಕಾರಣಕ್ಕೂ ಅವರು 5 ವರ್ಷದಿಂದ ದಾರಿ ಫುಲ್ ಕಟ್ಕೊಂಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಮತ್ತು ಇದು ಈ ರಸ್ತೆ ಬೇರೆ ಊರಿಗೂ ಕನೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಗೌರ್ಮೆಂಟ್ ಜಾಗನೂ ಇದೆ, ಗುಂಡ್ತೋಪ್ ಅಂತೇಳಿ. ಆ ಜಾಗಕ್ಕೂ ರೋಡ್ ಇಲ್ಲ ಯಾವುದೇ ರೀತಿ. ದನ ಮೇಯಕ್ಕೆ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ. ಅದನ್ನು ಸೇರಿಸಿ ಇವರೆಲ್ಲ ಟೋಟಲ್ ಕಟ್ಟಿದ್ದಾರೆ. ಈಗ ಏನಿದ್ದಾರೆ ಇಲ್ಲಿ ಕಾಣ್ತಿದೆಯಲ್ಲ, ಈ ರೋಡಿಗೆ ಹೊಸದಾಗಿ ಕಾಫಿ ಗಿಡ ಹಾಕಿದ್ದಾರೆ. ಈ ರೋಡಿಂದ ನಮ್ಮೊಬ್ಬರಿಗೆ ಬಿಡಬೇಕು ಅಂತ ಏನಿಲ್ಲ ಅವರು. ಇದರಿಂದ ಇವ್ರ ಪಕ್ಕದ 25 ಎಕರೆ ಜಮೀನು ಅವ್ರದ್ದೇ ಇದೆ. ಅವ್ರು ಆ ದಾರಿಗೆ ಹೋಗೋ ಅವ್ರಿಗೆ ಇದೇ ರೋಡ್ ಬೇಕು. ಅವರು ಬೇರೆ ದಾರಿ ಬಿಟ್ಕೊ ಇದು ನಮ್ಮ ದಾರಿಲಿ ಬರೋಕೆ ಇದು ಮಾಡ್ತಾರೆ. ಈ ದಾರಿನ ಅವ್ರ ದಾರಿನ ಕಟ್ಕೊಂಡು ಬೇರೆ ದಾರಿ ಬಿಡಿ ಅಂತೇಳಿ ಇದು ಮಾಡ್ತಾರೆ. ಹಂಗಾಗಿ ದಯವಿಟ್ಟು ನಾವು ತಹಸೀಲ್ದಾರಿಗೆ RIV ಎಲ್ಲ ಇಲ್ಲಿ ರಿಪೋರ್ಟ್ ಹಾಕಿರೋದು ರಿಪೋರ್ಟು ಕೂಡ ಇದೆ. ಅಂದರೆ ನಡುವಳಿ ರಸ್ತೆ ಇತ್ತು ಆಗ್ಲಿಂದ ತುಂಬ ಟೈಮಿಂದ ಅಂತೇಳಿ ರಿಪೋರ್ಟ್ ಹಾಕಿರೋದು ಇದೆ. ತಹಸೀಲ್ದಾರರು ಹೆಚ್ಚು ಕಡಿಮೆ 4 ಸಲ ಬಂದಿದ್ದಾರೆ ಈ ಜಾಗಕ್ಕೆ. ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ. ದಯವಿಟ್ಟು ಈ ರಸ್ತೆನ ಬಿಡಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಆಲೂರು ತಾಲೂಕು, ಹಾಸನ ಜಿಲ್ಲೆ. ನಮ್ಮದು ಏನು ಸಮಸ್ಯೆಯಪ್ಪ ಅಂತಂದರೆ ಇಲ್ಲಿ ಇದೇ ನಿಡ್ನೂರು ಗ್ರಾಮದ ಒಬ್ಬರು ನಿಂಗರಾಜ್ ಅನ್ನೋರು ಸರ್ವೆ ನಂಬರ್ 82ರಲ್ಲಿ ಹೆಚ್ಚು ಕಮ್ಮಿ ಸುಮಾರು 100 ವರ್ಷಗಳಿಂದ ತಿರುಗಾಡ್ಕೊಂಡು ಇರ್ತಕ್ಕಂಥ ಒಂದು ರೂಢಿ ರಸ್ತೆನ ಇವತ್ತು ರಸ್ತೆಗೆ ಗಿಡ ಹಾಕ್ಬಿಟ್ಟು ಅಡ್ಡಲಾಗಿ ಕಟ್ಬಿಟ್ಟಿದ್ದಾರೆ. ಆಮೇಲೆ ಈ ರಸ್ತೆಯಿಂದ ಹೆಚ್ಚು ಕಮ್ಮಿ ಒಂದು ನಿಡನೂರು ಗ್ರಾಮ ಮತ್ತು ಅಬ್ಬನಕೊಪ್ಪಲು, ರಾಜೇಂದ್ರಪುರ, ಚಿನ್ನಹಳ್ಳಿ ಮಾರ್ಗವಾಗಿ ಹಿಂದಿನ 100 ಗ್ರಾಮಸ್ಥರು, ಕೃಷಿಕರು, ರೈತರುಗಳು, ಜಾನುವಾರುಗಳನ್ನ ನೋಡ್ಕೊಂಡು ಕೂಲಿ ಕಾರ್ಮಿಕರು ತಿರುಗಾಡ್ಕೊಂಡು ಇರೋಂಥ ಒಂದು ರೂಢಿ ರಸ್ತೆ ಆಗಿದ್ದು, ಈ ರಸ್ತೆಯಿಂದ ಹೆಚ್ಚು ಕಮ್ಮಿ ನಿಡನೂರು ಭಾಗದ 90% ರೈತರಿಗೆ ಇವತ್ತು ಜೀವನ ಅನಾನುಕೂಲ ಆಗಿದೆ. ಕಾಫಿ ಕುಯ್ಲು ಬಂದಿರ್ತದೆ. ಅವರು 10 ಕಿಲೋಮೀಟರ್ ಬಳಸ್ಕೊಂಡು ಇವತ್ತು ಬಾಳ್ಳೆಪೇಟೆ ಸುತ್ತಕೊಂಡು 1 ಕಿಲೋಮೀಟರ್ ಇರೋಂಥ ದಾರಿಗೆ 10 ಕಿಲೋಮೀಟರ್ ಬಳಸ್ಕೊಂಡು ಬರ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವ್ರು ನಿಂಗರಾಜು ಅನ್ನೋರು ಈ ಒಂದು ರಸ್ತೆ ಕಟ್ಟಿರೋ ಜಾಗ ಅದು ಅವ್ರ ಚಿಕ್ಕಪ್ಪನ ಹೆಸರಿರೋ ಅಂಥ ಒಂದು ಆಸ್ತಿ ಇದು.
ಅದು ಅವ್ರ ಚಿಕ್ಕಪ್ಪ ಪೌತಿ ಆಗಿರೋದ್ರಿಂದ ಆ ಆಸ್ತಿಯಲ್ಲಿ ಅವ್ರಿಗೆ ಯಾವುದೇ ಸಂಪೂರ್ಣ ಅಧಿಕಾರ ಇನ್ನೋರಿಗೆ ಹಸ್ತಾಂತರ ಆಗಿರೋದಿಲ್ಲ. ಆದರೂ ಕೂಡ ಅವರಿಗೆ ಈ ಆಸ್ತಿ ಮೇಲೆ ಸಂಪೂರ್ಣವಾಗಿ ನಂದೇ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಈ ನಿಡೂರು ಗ್ರಾಮದ ಸಾರ್ವಜನಿಕರಿಗೆ, ರೈತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು, RI ಆಗಿರ್ಬೋದು, VA ಆಗಿರ್ಬೋದು, DC ಮೇಡಮ್ ಕೂಡ ನಾವು ತುಂಬ ಸಲ ದೂರನ್ನ ಸಲ್ಲಿಸಿದ್ದೀವಿ. ಆದರೂ ಕೂಡ ಅವರಿಂದ ನಮ್ಗೆ ಯಾವುದೇ ಒಂದು ಪ್ರಯೋಜನ ಇಲ್ಲಿವರೆಗೂ ಆಗಿಲ್ಲ. ಆದ್ದರಿಂದ ಈ ದಯಮಾಡಿ ಏನಾದರೂ ನಮಗೆ ಈ ಒಂದು ರಸ್ತೆಯನ್ನು ಅನುಕೂಲ ಮಾಡಿಕೊಟ್ಟು ತೆರವುಗೊಳಿಸಿ ರಾಜೇಂದ್ರಪುರ, ನಿಡನೂರು, ಅಬ್ಬನಕೊಪ್ಪಲು 3 ಗ್ರಾಮಕ್ಕೆ ಇದೊಂದು ಸಂಪರ್ಕ ಮಾಡುವಂಥ ಒಂದು ಕೊಂಡಿಯಾಗಿರೋ ರಸ್ತೆ ಆಗಿರ್ತದೆ. ಇದು 100 ಕಾಲದಿಂದ ಇರೋಂಥ ರಸ್ತೆ ಆಗಿರೋದ್ರಿಂದ ಇದು ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಮಗೊಂದು ನಿಂಗರಾಜ್ ಅನ್ನೋರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ರಸ್ತೆನ ತೆರವು ಮಾಡಿಕೊಡ್ಬೇಕು ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಚಂದ್ರಶೇಖರ್ ಅಂತ, ನಮ್ಮದು ನಿಡನೂರು ಗ್ರಾಮ. ನಮಗೆ ತುಂಬ ದಿವಸದಿಂದ ಭಾಳ ತೊಂದರೆ ಕೊಡ್ತಾಯಿದ್ದಾರೆ. ಇಲ್ಲಿ ಗಿಡ ಹಾಕಿದ್ದಾರೆ ರೋಡಿಗೆಲ್ಲವ. ನಮ್ಗೆ ಇದೇ ಪಕ್ಕದ್ದೇ ಜಮೀನು ನಮ್ಮದು. ದಾರಿ ಬಿಡಿ ಅಂತ ಕೇಳೋಕೆ ಹೋದರೆ ಗನ್ ಪನ್ ಎಲ್ಲ ತಗೊಬರ್ತಾರೆ ಹೊಡೆಯೋಕ್ಕೆ. ಎಲ್ಲ ಗಲಾಟೆ ಮಾಡ್ತಾರೆ, ಹೊಡೆದಾಟಕ್ಕೆ ಬರ್ತಾರೆ ನಮ್ಮ ಮೇಲೆ, ಗನ್ ತಗೊಬರ್ತಾರೆ ಹೊಡೆಯೋಕ್ಕೆ. ನಮಗೆ ತುಂಬ ವರ್ಷದಿಂದ ತಿರುಗಾಡ್ತಾಯಿದ್ದು, ಈಗೇನು ತಿರುಗಾಡ್ತಾ ಇಲ್ಲ. ನಮ್ಮ ತಾತ ನಮ್ಮ ಅಪ್ಪ ಕಾಲದಿಂದಲೂ ತಿರುಗಾಡ್ತಾಯಿದ್ರು ರಸ್ತೆ ಇದು, ರೂಢಿ ರಸ್ತೆ. ಈಗ ಸಮಸ್ಯೆ ಮಾಡಿದ್ದಾರೆ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಜಗದೀಶ್ ಭೀಮಾರ್ಮಿ, ನಿಡನೂರು, ಹಾಸನ ಜಿಲ್ಲೆ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ನಿಡನೂರು ಗ್ರಾಮದಲ್ಲಿ, ಅಂದರೆ ನನ್ನ ಸ್ವಗ್ರಾಮದಲ್ಲಿ ನಾನೀಗ ಅಲ್ಲಿ ನಿಂತು ಮಾತಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲೊಂದು 33-40 ಜನ ರೈತರಿಗೆ ತಿರುಗಾಡುವಂಥ ರಸ್ತೆನ ಅಡ್ಡಗಟ್ಟಿ ಒಬ್ಬ ವ್ಯಕ್ತಿ ಅವರಿಗೆ ತುಂಬ ಅನಾನುಕೂಲ ಮಾಡ್ತಾಯಿದ್ದಾರೆ. ಇದ್ರ ಪರವಾಗಿ ನನ್ನ ರಾಜಕೀಯ ಆತ್ಮೀಯರಾದಂಥ ಪ್ರಕಾಶ್ ಅಣ್ಣವ್ರು ನಮಗೆ ಕರೆ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಾವು ಇಲ್ಲಿ ಬಂದು ಈ ಜಾಗನ ಆದಷ್ಟು ಬೇಗ ಬಿಡಿಸ್ಕೊಡ್ಬೇಕಂತಲ್ಲ ಆಲ್ರೆಡಿ ನಾನು ಈಗ ಇರುವಂಥ ತಹಸೀಲ್ ಜೊತೆ ಮಾತಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಜಾಗನ ನೀವು ಸರಿಯಾದ ಕ್ರಮ ತಗೊಂಡು ಎಲ್ಲರಿಗೂ ಕೂಡ ಅನುಕೂಲ ಆಗಂಗೆ ನೀವು ಬಿಡಿಸ್ಕೊಡ್ಲಿಲ್ಲ ಅಂದರೆ ನಾವು ನಿಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕೆಂದರೆ ಈಗ ಕಾನೂನಲ್ಲಿರೋಂಥ ಪ್ರಕಾರವಾಗಿ ಜಮೀನಿಗೆ ರಸ್ತೆಯನ್ನು, ಅದು ಸ್ವಂತ ರಸ್ತೆ ಆದರೂ ಕೂಡ ಅವ್ರ ಮನೆಗೆ, ಜಮೀನಿಗೆ ಬಿಟ್ಕೊಡ್ಬೇಕಾದಂಥ ಆದೇಶ ಕೂಡ ಇದೆ. ಯಾಕೋ ಇವರಿಗೆ ಅದು ತಲೆಯಲ್ಲಿ ಇಲ್ಲ ಅನಿಸುತ್ತೆ. ಕಾನೂನಾತ್ಮಕವಾಗಿ ನಾವು ಕೇಳ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿಲ್ಲ. ಸೊ ನಾವೇನಂತ ಹೇಳಿದರೆ ನಮ್ಮೂರಿನ ಸಮಸ್ಯೆ ಇದು. ಹಾಗಾಗಿ ಸಂಘಟನಾತ್ಮಕವಾಗಿ ನಾವಿಲ್ಲಿ ಬಂದು ನಿಂತು ಮಾತಾಡ್ತಾಯಿದ್ದೀವಿ. ಈ ಜಾಗನ ಆದಷ್ಟು ಬೇಗ ತೆರವುಗೊಳ್ಬೇಕು. ಇಲ್ಲಾಂದರೆ ನಾವು ಕೂಡ ಅವರು ಯಾವ ರೀತಿಯಾಗಿ ಕಾನೂನನ್ನ ಮೀರಿ ಮುಂದೆ ಫಾಲೋ ಆಗ್ತಾರೆ, ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋಂಥ ಸಮಸ್ಯೆಗಳನ್ನ ಕೂಡ ನೀವು ಎದುರು ನೋಡಬೇಕಾಗುತ್ತೆ. ಅದೆಲ್ಲ ಬೇಡ ಅಂತ ಹೇಳಿದರೆ ಆದಷ್ಟು ಬೇಗ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದು ಯಾರೇ ಆಗಿರ್ಬೋದು, DC, VI, RI, ತಹಸೀಲ್ದಾರು, ಇವರೆಲ್ಲ ಬಂದು ಜಾಗಕ್ಕೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇವ್ರಿಗೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ನಮ್ಮ ಭೀಮಾರ್ಮಿ ಸಂಘಟನೆ ಕಡೆಯಿಂದ ರೈತರಿಗಾಗುವಂಥ ಈ ತೊಂದರೆಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಅದೇ ಜೊತೆಗೆ ನಾವು ಭೀಮಾರ್ಮಿ ಅಂದರೆ ಸಮುದಾಯಕ್ಕೆ ಮಾತ್ರವಾಗಿ ನಾವು ನಿಲ್ತೀವಿ ಅಂತ ನನ್ನ ಸಂಘಟನೆ ಪ್ರತಿ ಸಮುದಾಯಕ್ಕೂ ನೊಂದಂಥವ್ರ ಪರ ಇರುವಂಥ ಸಂಘಟನೆ ಆಗಿದೆ. ನಾವು ಈ ರೈತರ ಪರವಾಗಿ ಈ ಒಂದು ಸಮಯದಲ್ಲಿ ನಾವು ರೈತರಿಗಾಗಿ ನಿಂತಿದ್ದೀವಿ. ದಯವಿಟ್ಟು ಇದನ್ನು ತಲುಪುವಂಥ ಎಲ್ಲ ಅಧಿಕಾರಿಗಳು ದಯವಿಟ್ಟು ವಿಡಿಯೋನ ನೋಡಿ, ಅದೇ ರೀತಿಯಾಗಿ ನಮ್ಮ ಹಾಲೂರು, ಸಕಲೇಶ್ಪುರ, ಕಟಾಯ ವಿಧಾನಸಭಾ ಕ್ಷೇತ್ರ ಸಿಮೆಂಟ್ ಮಂಜಣ್ಣ ಶಾಸಕರವ್ರಿಗೆ ಕೂಡ ಹೇಳ್ತಿದ್ದೀವಿ, ದಯವಿಟ್ಟು ಸರ್ ನೀವು ಅವರಿಗೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ತಿಳಿಪಡಿಸಿ ಈ ಜಾಗನ ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನೀವು ಜಾಗನ ಬಿಡಿಸ್ಕೊಡ್ಲಿಲ್ಲ, ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ, ಅಲ್ಲೂ ಕೂಡ ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಭೀಮ್. ನಮ್ಮ ಹೆಸರು ಧರ್ಮಶೇಖರ್, ಅಬ್ಬನಕೊಪ್ಪಲು. ನಮ್ಮ ತಂದೆ ಹೆಸರು ಸಂಗಪ್ಪಗೌಡ. ನಿಡ್ನೂರಿಂದ ನಮ್ಮೂರಿಗೆ ಮಾಮೂಲಿ ರಸ್ತೆ ಇತ್ತಿದ್ದು, ರೂಢಿ ರಸ್ತೆ. ಈಗ ನಿಂಗರಾಜ್ ಅನ್ನೋರು ಬಂದ್ ಮಾಡಿ ಇಲ್ಲಿ ತಿರುಗಾಡೋಕ್ಕೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನಮ್ಮೂರಿಂದ ನಿಡ್ನೂರಿಗೆ ಹೋಗ್ಬೇಕು ಮತ್ತು ಪಾಳ್ಯಕ್ಕೆ ಹೋಗ್ಬೇಕು ಅಂದರೆ ನಾವು ಬಾಳಪೇಟೆ ಕಡೆಯಿಂದ ಹಾಸಿ ಸುತ್ತಿ ಬಳಸಿ ಹೋಗ್ಬೇಕಾಗುತ್ತೆ. ಈ ನಿಡ್ನೂರವ್ರಿಗೆ ಮಾತ್ರ ತುಂಬ ತೊಂದರೆ ಆಗಿದೆ. ಈ ರಸ್ತೆಯಿಂದ ಅವ್ರ ತೋಟಕ್ಕೆ ಬರೋದು ಹೋಗೋದಕ್ಕೆಲ್ಲ ಭಾರಿ ತೊಂದರೆ ಆಗಿದೆ. ಇದನ್ನು ರಸ್ತೆಯನ್ನು ಬಿಡಿಸ್ಕೊಡ್ಬೇಕಾಗಿ